ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ಲಿಂಗನಗೌಡ್. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ. ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ್ರೆ ನಮ್ಮ ಯೋಗ್ಯತೆ ಅನುಸಾರವಾಗಿ ನಾವು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗ್ತೈತಿ. ಹಾಗಾದರೆ ಯೋಗ್ಯತೆ ಅನುಸಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡೋದು ಹೇಗೆ? ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಏನಾಗ್ತೈತೆ ಅಂತ ಹೇಳಿದ್ರೆ ಬಹಳಷ್ಟು ಖರ್ಚು ವೆಚ್ಚಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಏನು ಅಂತ ಹೇಳಿದ್ರೆ ಪ್ರತಿ ಒಂದು ಸಣ್ಣ ಒಂದು ಸೂಜಿಯಿಂದ ಹಿಡಿದು ದೊಡ್ಡ ಮಟ್ಟದ ಮನೆ ಕಟ್ತಕ್ಕಂಥ ಒಂದು ಖರ್ಚು ವೆಚ್ಚದವರೆಗೂ ಸಹಿತ ಏನಾಗ್ತೈತೆ ಅಂತಂದ್ರೆ ಸಾಕಷ್ಟು ಹಣವನ್ನು ನಾವು ವ್ಯಯಿಸಬೇಕಾಗ್ತೈತಿ. ಹಾಗಾದರೆ ಈ ಒಂದು ಅನುಭವ ಯಾರಿಗಿರ್ತೈತೆ ಅಂತ ಹೇಳಿದ್ರೆ ಮನೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಗೊತ್ತಿರ್ತೈತಿ. ಸೊ ಅದಕ್ಕಾಗಿ ಅವ್ರು ನೋಡ್ರಿ, ನೀವು ಏನಾದರೂ ಹೊಸ ವಸ್ತುಗಳನ್ನು ಖರೀದಿ ಮಾಡು ಅಂತ ಹೇಳಿದಾಗ ಏನು ಮಾಡ್ತಾರೆ ಅವರು, ಆ ಒಂದು ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಆ ಒಂದು ಖರ್ಚು ವೆಚ್ಚಿನ ಹೊಣೆಯನ್ನು ಹೊತ್ಕೊಂಡು ಏನಾಗಿರ್ತಾರೆ, ಅವರು ಹೈರಾಣಾಗ್ಬಿಟ್ಟಿರ್ತಾರೆ. ಅಂದ್ರೆ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಪರಿಸ್ಥಿತಿಯ ಅರಿವು ಆಗ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನೋಡ್ರಿ, ಹಾಸಿಗೆ ಎಷ್ಟಿರುತ್ತೋ ನಮ್ಮ ಕಾಲನ್ನು ಅಷ್ಟು ಚಾಚ್ಕೋಬೇಕಾಗ್ತೈತಿ. ಅದನ್ನು ಹೊರತಾಗಿ ನಾವೇನು ಮಾಡಿದ್ರೆ ಕಾಲನ್ನು ಚಾಚಿದ್ರೆ ಏನಾಗ್ತೈತಿ ಅಂತಂದ್ರೆ ನಮ್ಮ ಕಾಲುಗಳು ಏನಾಗ್ತಾವ ಅಂತಂದ್ರೆ ಇಲ್ಲಿ ಆ ಒಂದು ಬಾಹ್ಯ ವಾತಾವರಣಕ್ಕೆ ಏನಾಗ್ತಾವೆ, ಸಿಕ್ಕಾಕೋತಾವು. ಹಾಗಾದ್ರೆ ಇಲ್ಲಿ ಬಾಹ್ಯ ವಾತಾವರಣ ಅಂದ್ರೇನು? ಹಾಗಾದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ, ಏನು ಮಾಡ್ತಿರ್ತಾನೆ ಅಂತಂದ್ರೆ ಒಂದು ಸಣ್ಣ ಒಂದು ಮನೆಯಲ್ಲಿ ಇರ್ತಾನೆ, ಒಂದು 2-3 ಎಕರೆ ಹೊಲವನ್ನು ಹೊಂದಿರ್ತಾನೆ. ಅಂತಹ ವ್ಯಕ್ತಿಗೆ ಏನಾಗ್ತೈತಿ ಅಂತಂದ್ರೆ ಒಮ್ಮೆ ಬಹಳಷ್ಟು ಏನಾಗ್ತೈತೆ ಅಂದರೆ ಅವನಿಗೆ ಆಸೆ ಆಗ್ಬಿಡ್ತೈತಿ. ಏನು ಅಂತ ಹೇಳಿದ್ರೆ, ನಾನು ಸಹಿತ ಒಂದು ಒಳ್ಳೆ ಕಾರಲ್ಲಿ ಅಡ್ಡಾಡಬೇಕು, ಒಳ್ಳೆಯ ಒಂದು ಬಟ್ಟೆಗಳನ್ನು ಹಾಕ್ಕೋಬೇಕು, ಒಳ್ಳೆಯ ಮನೆ ತೊಗೋಬೇಕು, ಒಂದು 4 ಜನದಲ್ಲಿ ನಾನು ಸಹಿತ ಚೆನ್ನಾಗಿ ರಾಯಲ್ ಆಗಿ ಲೈಫನ್ನು ಲೀಡ್ ಮಾಡಬೇಕು ಅಂತಕ್ಕಂಥ ಮನೋಭಾವ ಅವನಲ್ಲಿ ಬರ್ತೈತಿ. ಅವಾಗ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನೋಡ್ರಿ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಿನ ಕೆಳಮಟ್ಟದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಸಾಲ ಸೂಲ ಮಾಡಿ ಏನು ಮಾಡ್ತಾನೆ, ಕಾರನ್ನು ಖರೀದಿ ಮಾಡ್ತಾನೆ, ಒಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡ್ತಾನೆ, ಒಡವೆಗಳನ್ನು ಖರೀದಿ ಮಾಡ್ತಾನೆ. ಮತ್ತೇನು ಮಾಡ್ತಾನೆ ಅಂತಂದ್ರೆ ಶೋಕಿಗಾಗಿ ಅನೇಕ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಂಗಾದಾಗ ಏನಾಗ್ತೈತೆ ಅಂದ್ರೆ ಅವನ ಪರಿಸ್ಥಿತಿ ಲಾಸ್ಟಿಗೆ ಏನಾಗ್ತೈತೆ ಅಂತಂದ್ರೆ ಆ ಒಂದು ಕೊಟ್ಟಿರ್ತಕ್ಕಂಥ ಸಾಲಗಾರರು ಏನು ಮಾಡ್ತಾರೆ, ಅವನನ್ನು ಬೆನ್ಬಿದ್ದು ಅವನ ಒಂದು ಸಾಲವನ್ನು ವಸೂಲಿ ಮಾಡೋದ್ರೊಳಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನನ್ನು ಹೈರಾಣಾಗಿ ಮಾಡಿರ್ತಾರೆ. ಅಂದ್ರೆ ಸಾಕಷ್ಟು ಸುಸ್ತನ್ನು ಹೊಡೆಸ್ಬಿಟ್ಟಿರ್ತಾರೆ ಆ ವ್ಯಕ್ತಿಯನ್ನು. ಯಾಕಂತ ಹೇಳಿದ್ರೆ ನೋಡ್ರಿ, ತನ್ನ ಒಂದು ಬಜೆಟ್ಟು ಅಥವಾ ತನ್ನ ಒಂದು ಏನು ಅಸೆಟ್ ಅಂತ ಕರಿತೇವೆ ನಾವು, ಆ ಒಂದು ಅಸೆಟ್ ಒಳಗೆ ಅವನ ಜೀವನವನ್ನು ನಡೆಸಬೇಕಾಗಿತ್ತು. ಅದರ ಹೊರತಾಗಿ ಏನು ಮಾಡಿದ, ಅವನು ಜೀವನವನ್ನು ನಡೆಸಿದ. ಅವಾಗೇನಾಯಿತು ಅಂತಂದ್ರೆ ಆ ಒಂದು ಹೊರೆಯನ್ನು ತನ್ನ ಮೇಲೆ ಎಕ್ಸ್ಟ್ರಾ ಅವನನ್ನು ಹಾಕ್ಕೊತಾನೆ. ಸೊ ಅದಕ್ಕೇನಾಗ್ತೈತೆ ಅಂತ ಹೇಳಿದ್ರೆ ಸಾಲಗಾರ ಏನಾಗ್ತಾರೆ, ಪದೇ ಪದೇ ಬಂದು ಟಾರ್ಚರನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗೇನು ಮಾಡ್ತಾನೆ, ಆ ಒಂದು ಸಾಲದ ಒಂದು ಹೊರೆಯನ್ನು ಹೊರಲಿಕ್ಕೆ ಆಗದೆ ಏನು ಮಾಡ್ತಾನೆ ಅವನು ಇಲ್ಲಿ ಪ್ರಾಣತ್ಯಾಗವನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಕಂಡು ಬರ್ತಾವೆ. ನೋಡ್ರಿ, ಇದೊಂದೇ ಅಲ್ಲ, ಸಾಕಷ್ಟು ಉದಾಹರಣೆಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ನೋಡ್ರಿ, ಇಲ್ಲಿ ಮನುಷ್ಯ ತನ್ನ ಒಂದು ಯೋಗ್ಯತೆಯನ್ನು ಮೀರಿ ಏನು ಮಾಡ್ತಾನೆ, ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾನೆ. ನೋಡ್ರಿ, ಕೆಲಸ ಕಾರ್ಯಗಳು ಸಾಧನೆ ಬೇರೆ. ಎಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ, ತನ್ನ ಒಂದು ಮನೋರಂಜನೆಗಾಗಿ, ಉಲ್ಲಾಸಕ್ಕಾಗಿ ಸಾಕಷ್ಟು ಹಣಗಳನ್ನು ವ್ಯಯಿಸೋದಕ್ಕಾಗಿ ಏನು ಮಾಡ್ತಾನೆ ಅಂತಂದರೆ ಇಂಥ ಕೆಲಸ ಕಾರ್ಯಗಳನ್ನು ಶಕ್ತಿ ಮೀರಿ ಮಾಡಿದಾಗ ಏನಾಗ್ತೈತಿ, ಇಲ್ಲಿ ತೊಂದರೆಗೆ ಒಳಗಾಗ್ತಾನೆ. ಅದಕ್ಕಾಗಿ ನೋಡ್ರಿ, ನಮ್ಮ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಹಣಕಾಸು ವ್ಯವಸ್ಥೆ ಆಗಿರ್ಬೋದು, ನಮ್ಮ ಮನೆಯ ಪರಿಸ್ಥಿತಿ ಆಗಿರ್ಬೋದು, ಇವೆಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನು ಮಾಡಬೇಕು, ಜೀವನವನ್ನು ನಡೆಸಬೇಕಾಗ್ತೈತಿ. ನೋಡಿ, ತುಂಬ ಚೆನ್ನಾಗಿದ್ದ ಎಲ್ಲರೂ ಏನು ಮಾಡ್ತಾರೆ, ನಮ್ಮವರೇ ಆಗಿರ್ತಾರೆ. ನಮ್ಮ ಪರಿಸ್ಥಿತಿ ಸ್ವಲ್ಪ ಏರುಪೇರಾದಾಗ ಏನಾಗ್ತಾರೆ, ಎಲ್ಲರೂ ಏನಾಗ್ತಾರೆ, ಪರರ ಆಗಿಬಿಡ್ತಾರೆ. ಪರರು ಅಂದ್ರೆ ಗೊತ್ತಲ್ಲ, ಬೇರೆಯವರು ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ನಿಮ್ಮ ಒಂದು ಅರ್ಹತೆ ಈ ರೀತಿ ನಿಮ್ಮ ಒಂದು ಅರ್ಹತೆಗೆ ಅನುಗುಣವಾಗಿ ಏನು ಮಾಡಿರಿ ಅಂತಂದ್ರೆ ನಿಮ್ಮ ಜೀವನವನ್ನು ನಡೆಸ್ರಿ. ಸೊ ನಿಮ್ಮ ಬಜೆಟ್ಟು, ನಿಮ್ಮ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಏನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಕೆಲಸಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತೈತಿ. ನೋಡ್ರಿ, ನಾವು ನಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗೆ, ನಮ್ಮ ಒಂದು ಏನಪ್ಪ ಅಂದ್ರೆ ಹಿತಾಸಕ್ತಿಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರಾಪರ್ಟಿ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಒಂದು ಗುಣಗಳನ್ನಾಗಿರ್ಬೋದು ನಾವು ಇವತ್ತು ಬಲಿ ಕೊಟ್ವಿ ಅಂತ ಹೇಳಿದರೆ, ಅಂತಹ ಒಂದು ಏನಪ್ಪ ಅಂದ್ರೆ ಪ್ರಾಪರ್ಟಿ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳಾಗಿರ್ಬೋದು ನಮ್ಮ ಮಕ್ಕಳಿಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವರು ಸಹಿತ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ಲಿಕ್ಕೆ ನಾವು ಎಡೆ ಮಾಡಿ ಕೊಟ್ಟಂಗೆ ಆಗ್ತೈತಿ. ಅದಕ್ಕಾಗಿ ನಿಮ್ಮ ಒಂದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ನಿಮ್ಮ ಒಂದು ಪರಿವಾರದ ದೃಷ್ಟಿಯಿಂದ, ನಿಮ್ಮ ಒಂದು ಮನೆತನದ ದೃಷ್ಟಿಯಿಂದ ಏನು ಮಾಡಬೇಕು, ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಿ
ಮುಂದೊಂದು ದಿನ ಅವರು ಸಹಿತ ನನ್ನ ತಂದೆ ತಾಯಿಗಳು ಎಷ್ಟು ಚೆನ್ನಾಗಿ ಜೀವನವನ್ನು ನಡೆಸಿದ್ರು, ಯಾವುದೇ ಒಂದು ಖರ್ಚು ವೆಚ್ಚವಿಲ್ಲದೆ, ಅಂದರೆ ದುಂದು ಖರ್ಚು ವೆಚ್ಚವಿಲ್ಲದೆ ಯಾವುದೇ ಒಂದು ಹಾನಿಯನ್ನು ನಮಗೆ ಮಾಡಲಿಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕಾಗ್ತೈತಿ, ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಹಾಸಿಗೆ ಎಷ್ಟಿರುತ್ತೋ ಅಷ್ಟು ಕಾಲನ್ನು ಚಾಚಿ ಏನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಏನಪ್ಪ ಅಂತಂದ್ರೆ ಜೀವನವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಹಾಗಾದರೆ ಈ ಒಂದು ವಿಷಯ ತಮ್ಮೆಲ್ಲರಿಗೂ ಅಚ್ಚುಕಟ್ಟಾಗಿ ಮನದಟ್ಟಾಗಿ ತಿಳ್ಕೊಂಡಿರ್ತೀರಿ. ಆದರೂ ಸಹಿತ ನನ್ನ ಒಂದು 2 ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ವಿಡಿಯೋಗೆ ಸ್ಕಿಪ್ ಮಾಡೋದು ಏನು ಮಾಡಿರಿ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.